ಕತೆ ಒಳ್ಳೆಯ ಮನುಷ್ಯ. ಒಬ್ಬ ಶ್ರೀಮಂತ ಒಂದು ದೇವಾಲಯವನ್ನ ಕಟ್ಟಿಸಿದ. ದೇವಾಲಯದಲ್ಲಿ ದೇವ್ರ ಪೂಜೆ ಮಾಡೋದಕ್ಕೆ ಒಬ್ಬ ಪೂಜಾರಿಯನ್ನ ನೇಮಕ ಮಾಡಿದ. ದೇವಾಲಯದ ಖರ್ಚಿಗಾಗಿ ಬೇಕಾದಷ್ಟು ಭೂಮಿ, ಜಮೀನು ಮತ್ತು ತೋಟವನ್ನ ದೇವರಿಗೆ ಅಂತ ಹೇಳಿ ಬಿಟ್ಟ. ಅಲ್ಲಿಗೆ ಹಸಿದವರು, ಬಡವರು, ದುಃಖಿಗಳು ಅಥವಾ ಸಾಧು ಸಂತರು ಯಾರೇ ಬಂದ್ರು ಕೂಡ ಅಲ್ಲಿ 4 ದಿನ ಉಳ್ಕೊಳ್ಳೋದಕ್ಕೆ ಮತ್ತು ಅವರ ಊಟೋಪಚಾರಕ್ಕೆ ದೇವರ ಪ್ರಸಾದ ಅವರಿಗೆ ಸಿಗ್ಲಿ ಅಂತ ಹೇಳಿ ಆ ಶ್ರೀಮಂತ ಎಲ್ಲ ವ್ಯವಸ್ಥೆಯನ್ನ ಮಾಡ್ದ. ಅವನಿಗೆ ದೇವಾಲಯದ ಸಂಪತ್ತನ್ನ ನೋಡ್ಕೊಳ್ಳೋದಕ್ಕೆ ಮತ್ತು ಅದರ ಎಲ್ಲ ಕೆಲಸಗಳನ್ನ ನಡೆಸ್ಕೊಂಡು ಹೋಗೋದಕ್ಕೆ ಒಬ್ಬ ಮನುಷ್ಯನ ಅವಶ್ಯಕತೆ ಇತ್ತು. ಬಹಳಷ್ಟು ಜನ ಆ ಶ್ರೀಮಂತನ ಹತ್ರ ಬಂದ್ರು, ಮಂದಿರದ ವ್ಯವಸ್ಥಾಪಕನಾಗ್ತೀನಿ ಅಂತ ಹೇಳಿ ಕೆಲಸವನ್ನ ಕೇಳಿದ್ರು. ಆದ್ರೆ ಆ ಶ್ರೀಮಂತ ಎಲ್ಲರನ್ನು ಕೂಡ ವಾಪಸ್ ಕಳಿಸ್ದ. ಅವನಿಗೆ ಒಬ್ಬ ಪ್ರಾಮಾಣಿಕ ಮನುಷ್ಯ ಬೇಕಾಗಿತ್ತು. ಅದಕ್ಕೆ ಅವನು ನಾನೇ ಅವನನ್ನ ಆರಿಸ್ತೀನಿ ಅಂತ ಹೇಳಿ ಎಲ್ಲರನ್ನೂ ವಾಪಸ್ ಕಳಿಸ್ದ. ಕೆಲವರು ಮನ್ಸಲ್ಲೇ ಆ ಶ್ರೀಮಂತನ ಬೈಕೊಂಡು ಹೊರಟ್ರು. ಕೆಲವರು ಅಯ್ಯೋ ಇವನು ಹುಚ್ಚ ಇರ್ಬೇಕು, ಮೂರ್ಖ ಅಂತ ಅನ್ಕೊಂಡು ಬೈಕೊಂಡು ಹೊರಟ್ರು. ಆದ್ರೆ ಆ ಶ್ರೀಮಂತ ಯಾರ ಮಾತ್ಗೂ ಕಿವಿ ಕೊಡ್ಲಿಲ್ಲ. ಮಂದಿರದ ಬಾಗಿಲು ತೆರೆದ್ಮೇಲೆ ಜನರು ಭಗವಂತನ ದರ್ಶನಕ್ಕೆ ಬಂದು ಹೋಗ್ತಾ ಇದ್ರು. ಆ ಶ್ರೀಮಂತ ತನ್ನ ಮನೆಯ ಹತ್ರದಿಂದನೇ ಮೌನವಾಗಿ ಕುಳಿತುಕೊಂಡು ಯಾರು ಬಂದು ಹೋಗ್ತಾರೆ ಅವರನ್ನ ಗಮನಿಸ್ತಾ ಇದ್ದ. ಒಂದು ದಿನ ಒಬ್ಬ ಮನುಷ್ಯ ದೇವಾಲಯಕ್ಕೆ ದೇವರ ದರ್ಶನ ಮಾಡೋದಕ್ಕೆ ಅಂತ ಹೇಳಿ ಬಂದ. ಅವನ್ ಬಟ್ಟೆ ತುಂಬಾ ಗಲೀಜಾಗಿತ್ತು, ಹರಿದೋಗಿತ್ತು ಕೂಡ. ಅವನ್ನ ನೋಡಿದ್ರೆ ಹೆಚ್ಚು ವಿದ್ಯಾವಂತನಾಗೂ ಕೂಡ ಕಾಣಿಸ್ತಾ ಇರ್ಲಿಲ್ಲ. ಅವನು ಭಗವಂತನ ದರ್ಶನ ಮಾಡಿ ಹೊರಟಾಗ ಶ್ರೀಮಂತ ಅವನನ್ನ ಕರೆಸಿ ಕೇಳ್ದ, ನೀವು ಈ ದೇವಾಲಯದ ವ್ಯವಸ್ಥಾಪಕ ಆಗ್ಲಿಕ್ಕೆ ಹೊಣೆ ಹೊತ್ಕೊಳ್ತೀರಾ ಅಂತ ಹೇಳಿ ಕೇಳ್ದ. ಆ ಮನುಷ್ಯನಿಗೆ ಬಹಳ ಆಶ್ಚರ್ಯ ಆಯ್ತು. ನಾನು ಹೆಚ್ಚು ವಿದ್ಯಾವಂತನೇನೂ ಅಲ್ಲ, ನಾನು ಇಷ್ಟು ದೊಡ್ಡ ದೇವಾಲಯದ ಕೆಲಸವನ್ನ ಹೇಗ್ ನಿರ್ವಹಿಸ್ಲಿ ಅಂತ ಹೇಳಿ ಕೇಳ್ದ. ಶ್ರೀಮಂತ ಹೇಳ್ದ, ನನಗೆ ದೊಡ್ಡ ವಿದ್ವಾಂಸ ಏನ್ ಬೇಕಿಲ್ಲ, ನಾನು ಒಬ್ಬ ಒಳ್ಳೆಯ ಪ್ರಾಮಾಣಿಕ ಮನುಷ್ಯನ ಈ ದೇವಾಲಯದ ವ್ಯವಸ್ಥಾಪಕನಾಗಿ ಕೆಲಸಕ್ಕೆ ನೇಮಿಸ್ಬೇಕು ಅಂತ ಹೇಳಿ ಇಚ್ಛೆ ಪಟ್ಟಿದ್ದೀನಿ ಅಂತ ಹೇಳ್ದ. ಅದಕ್ಕೆ ಆ ವ್ಯಕ್ತಿ ಹೇಳ್ದ, ತಾವು ಇಷ್ಟೊಂದು ಜನರಲ್ಲಿ ನನ್ನನ್ನೇ ಒಳ್ಳೆಯವನು ಅಂತ ಹೇಳಿ ಹೇಗೆ ಅನ್ಕೊಂಡ್ರಿ ಅಂತ ಹೇಳಿ ಕೇಳ್ದ ಆ ವ್ಯಕ್ತಿ. ಅದಕ್ಕೆ ಆ ಶ್ರೀಮಂತ ಹೇಳ್ದ, ತಾವು ಒಳ್ಳೆಯ ವ್ಯಕ್ತಿ ಅಂತ ಹೇಳಿ ನನಗೆ ಗೊತ್ತು. ದೇವಾಲಯಕ್ಕೆ ಹೋಗೋ ರಸ್ತೆಯಲ್ಲಿ ಒಂದು ಇಟ್ಟಿಗೆಯ ಚೂರು ನೆಲದೊಳಗೆ ಸೇರಿ ಅದರ ತುದಿ ಮೇಲೆದ್ದಿತ್ತು. ಆ ಇಟ್ಟಿಗೆಯ ಚೂರನ್ನ ಎಡವಿ ಸಾಕಷ್ಟು ಜನ ಕಾಲಿಗೆ ಪೆಟ್ಟು ಮಾಡ್ಕೊಳ್ತಿದ್ರು, ಗಾಯವನ್ನ ಮಾಡ್ಕೊಳ್ತಾ ಇದ್ರು. ಕೆಲವರು ಬೀಳ್ತಾ ಇದ್ರು, ಆದ್ರೆ ಏನೂ ಆಗಿಲ್ವೇನೋ ಅನ್ನೋ ಹಾಗೆ ಹೊರಟು ಹೋಗ್ತಾ ಇದ್ರು. ತಾವು ಎಡವ್ಲೂ ಇಲ್ಲ, ಏನೂ ಇಲ್ಲ, ಆದ್ರೂ ಕೂಡ ನೀವು ನಮ್ಮ ಕೆಲ್ಸಗಾರರ ಹತ್ರ ಪಿಕಾಸಿಯನ್ನ ತಗೊಂಡು ಆ ನೆಲವನ್ನ ಅಗದು ಆ ಚೂರನ್ನ ತೆಗೆದು ಆ ನೆಲವನ್ನ ಸಮತಟ್ಟು ಮಾಡಿದ್ರಿ ಅಂತ ಹೇಳ್ದ. ಆ ವ್ಯಕ್ತಿ ಹೇಳ್ದ, ಅದು ಅಂತಹ ಹೆಚ್ಚಿನ ಮಹತ್ವ ಆಗಿರೋ ಕೆಲ್ಸ ಏನಲ್ಲ, ರಸ್ತೆಯಲ್ಲಿ ಬಿದ್ದು ತೊಂದರೆ ಮಾಡ್ಕೊಳ್ತಾರೆ ಅಂತ ಹೇಳಿ ಆ ಕಲ್ಲಿನ ಚೂರನ್ನ ತೆಗೆದು ನಾನು ಸಮತಟ್ಟು ಮಾಡ್ದೆ ಅಷ್ಟೇ ಅಂತ ಹೇಳ್ದ. ಅದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಕೂಡ ಅದು ಅಂತ ಹೇಳ್ದ. ಆ ಶ್ರೀಮಂತ ಹೇಳಿದ ಮಾತಿಗೆ ಆ ವ್ಯಕ್ತಿ ಒಪ್ಪಿಗೆಯನ್ನ ಕೊಟ್ಟ. ಆ ವ್ಯಕ್ತಿ ದೇವಾಲಯದ ವ್ಯವಸ್ಥಾಪಕನಾಗಿ ಅವನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ದೇವರ ಪೂಜೆ, ಅರ್ಚನೆ, ಆರಾಧನೆ ಚೆನ್ನಾಗಿ ನಡೆಯುವಂತೆ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಆ ಕರ್ತವ್ಯವನ್ನ ಮುಂದುವರಿಸ್ತಾ. ಈ ಕಥೆಯ ನೀತಿ, ಒಳ್ಳೆಯ ಮನಸ್ಸಿನಿಂದ ಮಾಡಿದ್ದೆಲ್ಲ ನಮಗೆ ಒಳ್ಳೆದನ್ನೇ ತಂದು ಕೊಡುತ್ತೆ.